ಮುಸ್ಲಿಂ ಮೀಸಲಾತಿ ವಿಚಾರ ಈಗ ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ. ಸರ್ಕಾರದ ಕಾಮಗಾರಿಯಲ್ಲಿ 4% ಮೀಸಲಾತಿ ಬಿಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಬಿಲ್ ಅನ್ನ ಪಾಸ್ ಮಾಡಿತ್ತು. ರಾಜ್ಯಪಾಲರ ಅನುಮತಿಗೆ ರಾಜ್ಯ ಸರ್ಕಾರ ಕಳಿಸಿತ್ತು. ಬಿಲ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿಲ್ಲ. ಕಡತವನ್ನ ರಾಷ್ಟ್ರಪತಿಗೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಈಗ ಪರಿಶೀಲನೆ ಮಾಡುವಂತೆ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಕಾಮಗಾರಿಯಲ್ಲೂ ಮುಸ್ಲಿಮರಿಗೆ 4% ಮೀಸಲಾತಿ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಮೀಸಲಾತಿಯನ್ನ ಕೊಡಿ, ಆದರೆ ಧರ್ಮಾಧಾರಿತ ಮೀಸಲಾತಿ ಕಾಮಗಾರಿಯಲ್ಲಿಯೂ ಇದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನದ ನಿಯಮಗಳನ್ನ ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸ ಆಗಿತ್ತು. ಈಗ ರಾಷ್ಟ್ರಪತಿ ಅಂಗಳ ತಲುಪಿದೆ. ಪರಿಶೀಲನೆಯನ್ನ ಮಾಡಿ ಅಂತ ರಾಷ್ಟ್ರಪತಿಗೆ ಬಿಲ್ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಸಂಪರ್ಕದಲ್ಲಿ ಚಂದ್ರಶೇಖರ್, ರಾಷ್ಟ್ರಪತಿ ಅಂಗಳವನ್ನ ತಲುಪಿದೆ, ಪರಿಶೀಲನೆ ಮಾಡಿ ಅಂತ. ಈಗಾಗಲೇ ಈ ಧರ್ಮಾಧಾರಿತ ಮೀಸಲಾತಿ, ಅದು ಕೂಡ ಕಾಮಗಾರಿ ಎನ್ನುವಂತ ಕ್ಷೇತ್ರದಲ್ಲಿ ಇದು ಇಡೀ ದೇಶದಾದ್ಯಂತ ಚರ್ಚೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಾಗಬಹುದು ಮುಂದೆ? ಈಗ ರಾಷ್ಟ್ರಪತಿಗಳು ಯಾವ ರೀತಿ ನಿರ್ಧಾರವನ್ನು ತಗೋಬಹುದು? ಶ್ರೀಪಾದ್ ಪಾಟೀಲ್, ಈಗಾಗಲೇ ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನ ಬಿಜೆಪಿ ಈ ಬಾರಿ ನಡೆದಂತ ಅಧಿವೇಶನದಲ್ಲಿ ಆಕ್ಷೇಪವನ್ನ ಎತ್ತಿತ್ತು. ಸೊ ಅದಾದ ಬಳಿಕವೂ ಕೂಡ ಬಿಲ್ ಅನ್ನ, ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಬಿಲ್ ಪಾಸ್ ಅನ್ನ ಮಾಡಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಸೊ ರಾಜ್ಯಪಾಲರು ಈವರೆಗೂ ಕೂಡ ಅನೇಕ ಬಿಲ್ಗಳನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದು ಕೂಡ ಉಂಟು. ಆದ್ರೆ ಇದು ಕಾನೂನಾತ್ಮಕವಾಗಿ ತೊಡಕಿದೆ ಅನ್ನುವಂತ ವಿಚಾರ ಬಹಳ ಸ್ಪಷ್ಟವಾಗಿತ್ತು. ಜೊತೆಯಲ್ಲಿ ಬಿಜೆಪಿ ಕೂಡ ಬಿಲ್ ಪಾಸ್ ಆದ ಬಳಿಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿತ್ತು. ಈ ಒಂದು ಬಿಲ್ ನಲ್ಲಿ ಅನೇಕ ಕಾನೂನಾತ್ಮಕ ತೊಡಕಿದೆ ಮತ್ತು ಧರ್ಮಾಧಾರಿತವಾಗಿ ಯಾವುದೇ ರೀತಿಯಾದಂತಹ ಮೀಸಲಾತಿಯನ್ನು ಕೊಡಬಾರದು ಅನ್ನೋಂತ ಮನವಿಯನ್ನು ಕೂಡ ಕಳಿಸಲಾಗಿತ್ತು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತಾವು ಈ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಷ್ಟ್ರಪತಿಗಳಿಗೆ ಈ ಒಂದು ಬಿಲ್ ಯಾವ ರೀತಿಯಾಗಿ ಅನುಮೋದನೆ ಕೊಡಬಹುದು ಅಥವಾ ಇಲ್ಲ ಅನ್ನುವಂತ ವಿಚಾರವಾಗಿ ಸ್ಪಷ್ಟತೆಯನ್ನ ಕೇಳೋದಕ್ಕೆ ಈಗ ರಾಷ್ಟ್ರಪತಿಗೆ ಕಳಿಸಿರೋ. ಚಂದ್ರಶೇಖರ್, ಒಂದೇ ನಿಮಿಷ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಈಗ ಪೊನ್ನಣ್ಣ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಪೊನ್ನಣ್ಣ ಅವರು ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಎಸ್ ಚಂದ್ರಶೇಖರ್. ಖಂಡಿತ, ಈಗಾಗಲೇ ಈ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಷ್ಟ್ರಪತಿಗಳು ಈ ರೀತಿಯಾದಂತ, ಅಂದ್ರೆ ಇವರಿಗೂ ಕೂಡ ಜಾತಿ ಆಧಾರಿತವಾಗಿ ಒಂದು ಕಾಮಗಾರಿಗಳನ್ನ ಕೊಡ್ಲಾಗ್ತಾ ಇತ್ತು, ಸೊ ಅಥವಾ ಮೀಸಲಾತಿಯನ್ನ ಕೊಡ್ಲಾಗ್ತಾ ಇತ್ತು. ಸೊ ಈಗ ಧರ್ಮಾಧಾರಿತವಾಗಿ ಕೊಡಬಹುದಾ ಹೇಗೆ ಅನ್ನುವಂಥದ್ದನ್ನ ರಾಷ್ಟ್ರಪತಿ ಅಥವಾ ರಾಷ್ಟ್ರ ಭವನದಿಂದ. ಒಂದೇ ನಿಮಿಷ ಚಂದ್ರಶೇಖರ್, ಈಗ ಪೊನ್ನಣ್ಣ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪೊನ್ನಣ್ಣ ಅವರು ನಮಸ್ಕಾರ. ನಮಸ್ತೆ. ಈಗ ಧರ್ಮಾಧಾರಿತ ಮೀಸಲಾತಿ ವಿಚಾರ ರಾಷ್ಟ್ರಪತಿ ಅಂಗಳ ತಲುಪಿದೆ ಸರ್, ಪರಿಶೀಲನೆ ಮಾಡಿ ಅಂತ ಕಳಿಸ್ಕೊಟ್ಟಿರೋದು, ಏನ್ ಹೇಳ್ತೀರಿ? ನೋಡಿ, ಧರ್ಮಾಧಾರಿತ ಮೀಸಲಾತಿ ಅಲ್ಲ ಅದು. ಮೊದಲನೇದಾಗಿ ಬಿಜೆಪಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಕಾಮಗಾರಿಯಲ್ಲಿ ಧರ್ಮಾಧಾರಿತ ಮೀಸಲಾತಿ ಅಂತ. ಬಿಜೆಪಿನವರು ಧರ್ಮ ಬಿಟ್ಟು ಜಾತಿ ಬಿಟ್ಟು ಬೇರೆನಾರು ಇದೆಯಾ ಅವ್ರಿಗೆ? ಬಿಜೆಪಿ ಹೇಳೋದು ಮುಖ್ಯ ಅಲ್ಲ, ಕಾನೂನು ಏನ್ ಹೇಳ್ತದೆ ಅಂತ ಹೇಳುವಂತದ್ದು ಮುಖ್ಯ. ಧರ್ಮಾಧಾರಿತ ಅಲ್ಲ ಇದು. ಇಟ್ಸ್ ಅ ಕ್ಲಾಸ್ ಬೇಸ್ಡ್ ರಿಸರ್ವೇಶನ್. ಯಾರು ಬ್ಯಾಕ್ವರ್ಡ್ ಕ್ಲಾಸಸ್, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದವ್ರನ್ನ ಗುರುತಿಸುವಂತ ಪ್ರಕ್ರಿಯೆ ನಡೆದಿದೆ ಪದೇ ಪದೇ ಈ ರಾಜ್ಯದಲ್ಲಿ. ವರದಿ ಆಧಾರಿತವಾಗಿ 1996ನೇ ಇಸ್ವಿನಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಇವ್ರನ್ನ ಕ್ಯಾಟಗರಿ 2B ಗೆ ಸೇರಿಸಿದ್ರು ಮುಸಲ್ಮಾನರನ್ನ. 2B ಅಂದ್ರೆ ಏನು? ಇಟ್ಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್. ಅಲ್ಲಿ 4% ಮೀಸಲಾತಿಯನ್ನು ಕೊಟ್ಟಿದ್ರು. ಆ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನ ಈ ಬಾರಿ ಗುತ್ತಿಗೆನಲ್ಲೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಹೇಗೆ ಧರ್ಮಾಧಾರಿತ ಹೇಗಾಗ್ತದೆ ಅದು? ಅದರಿಂದ ದಯವಿಟ್ಟು ಇದನ್ನ ಧರ್ಮಾಧಾರಿತ ಅಂತೇಳಿ ಈ ಒಂದು ರಾಜಕಾರಣಿಗಳ ತರ ಮಾಧ್ಯಮದವರು ತೋರಿಸೋದು ಸರಿಯಲ್ಲ. ಇಟ್ ಈಸ್ ದ ಬ್ಯಾಕ್ವರ್ಡ್ ಕ್ಲಾಸ್. ನಾವು ಧರ್ಮಾಧಾರಿತ ಅಂತ ತೋರಿಸ್ತಾ ಇಲ್ಲ ಪೊನ್ನಣ್ಣ ಸರ್, ನಿಮ್ಮ ಮಾಹಿತಿ ಇರಲಿ ಇದು. ಬಿಜೆಪಿ ಅವರು ಇದನ್ನ ಆರೋಪ ಮಾಡ್ತಾ ಇರೋದು ನಂಬರ್ 1. ಸರ್, ನೀವು ಕಾನೂನು ಸಲಹೆಗಾರರು, ನಿಮ್ಮಿಂದ ನಾವು ಕಾನೂನು ವಿಚಾರವಾಗಿ ಮಾಹಿತಿ ತಗೊಳಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೀವಿ ಸರ್. ಅಲ್ಲ, ತಮ್ಮ ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ನಾನು. ಕರೆಕ್ಟ್. ನಿಮ್ ಪ್ರಶ್ನೆ ಏನಿತ್ತು? ಧರ್ಮಾಧಾರಿತ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿರೋದು. ಈಗ ಇದು ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದೆ, ಇದನ್ನ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಅಂತ ಕೇಳಿದೆ.
ಅದೇ ಧರ್ಮಾಧಾರಿತ ಅಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು. ಎಸ್ ಸರ್. ಇನ್ನೊಂದು ವಿಚಾರ ಕೇಳ್ತೀನಿ ಸರ್. ಈಗ ಏನಾಗ್ಬೋದು, ಕಾನೂನಲ್ಲಿ ಏನೇನು ಅವಕಾಶಗಳಿದೆ? ಯಾಕಂದ್ರೆ ತಾವು ಹೇಳ್ತಾ ಇರೋದು, ಸಾರಿ ಫಾರ್ ಇಂಟರಪ್ಟ್, ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಇದು ಹಿಂದುಳಿದ ವರ್ಗದವರನ್ನ ಮುನ್ನೆಲೆಗೆ ತರುವಂತದ್ದು ಅಥವಾ ಅವರನ್ನ ಎಲ್ಲಾ ರೀತಿಯಿಂದನೂ ಅಭಿವೃದ್ಧಿ ಪಡಿಸುವಂತಹದ್ದು, ಅವರ ಕೈ ಬಲಪಡಿಸುವಂತಹ ಕೆಲಸಕ್ಕೆ, ಒಂದು ಒಳ್ಳೆ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಅಂತ ಆಗಿದ್ದರೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಹುದಿತ್ತು. ರಾಷ್ಟ್ರಪತಿಗೆ ಕಳಿಸಿಕೊಡುವಂತ ಅಗತ್ಯ ಏನಿತ್ತು? ನಂಬರ್ 1. ಮೊನ್ನೆ ಪ್ರಧಾನಿ ಮೋದಿ ಅವರು ಕೂಡ ರಾಜ್ಯ ಸರ್ಕಾರದ ಈ ನಡೆಯನ್ನ ಪ್ರಸ್ತಾಪ ಮಾಡಿ ಸಂವಿಧಾನದ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಆರೋಪ ಮಾಡಿದ್ರು. ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್. ಮೊದಲನೇ ಪ್ರಶ್ನೆಗೆ, ರಾಜ್ಯಪಾಲರು ಇದು ಒಂದೇ ಮಸೂದೆಯನ್ನ ಅಂಗೀಕರಿಸದೇ ಇರೋದಲ್ಲ. ಮೋರ್ ದೆನ್ 20 ಬಿಲ್ಸ್ ಆರ್ ಪೆಂಡಿಂಗ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬಿಲ್ ಪೆಂಡಿಂಗ್ ಇದೆ, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಬಿಲ್ ಪೆಂಡಿಂಗ್ ಇದೆ. ಎಲ್ಲಾ ಬಿಲ್ಗಳನ್ನ ಅವರು ಒಂದು ರಾಜ್ಯಪಾಲರಿಗೆ ಹಾಕೋದು, ಇಲ್ಲ ಹಿಂದಕ್ಕೆ ಹಾಕೋದು, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ರೀತಿಯಾದಂತ ನಡೆ ರಾಜಕೀಯವಾದಂತ ನಡೆ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ತಮಿಳುನಾಡು ಪ್ರಕರಣದಲ್ಲಿ ಹೇಳಿದ್ದಾರೆ. ಯು ಕೆನಾಟ್ ಸೆಂಡ್ ಇಟ್ ಟು ದ ಪ್ರೆಸಿಡೆಂಟ್. ಆಮೇಲೆ ತಾವು ಏನಿದ್ದ ಅಂದ್ರೂ ಒಂದು ಸತಿ ವಾಪಸ್ ಕಳಿಸಬಹುದು, ಮತ್ತೆ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ಅಂಗೀಕಾರ ಆಗಿ ಕಳಿಸಿದ್ರೆ ಯು ಹ್ಯಾವ್ ನೋ ಅದರ್ ಆಪ್ಷನ್ ಬಟ್ ಟು ಆಕ್ಸೆಪ್ಟ್ ಇಟ್. ಆಮೇಲೆ ಅಲ್ಲೇನ್ ಮಾಡಿದ್ದಾರೆ, 10 ಮಸೂದೆಗಳನ್ನ ಸುಪ್ರೀಂ ಕೋರ್ಟ್ ಅವರು ಡೀಮ್ ಟು ಹ್ಯಾವ್ ಬಿನ್ ಕನ್ಸೆಂಟೆಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ರಾಜ್ಯಪಾಲರ ಈ ರೀತಿಯಾದಂತ ನಡೆಯನ್ನ ಅವರು ಗುರುತಿಸಿ ಅವರ ಅಧಿಕಾರವನ್ನೇ ಕಳಿಸುವಂತದ್ದಾಗಿದೆ. ಅಂದ್ರೆ ಪ್ರೆಸಿಡೆಂಟ್ಗೆ ಇದನ್ನ ಸರ್, ಈಗ ಇದನ್ನ ಪ್ರೆಸಿಡೆಂಟ್ಗೆ ಯಾವುದೇ ಅಧಿಕಾರ ಇಲ್ವಾ ಇದನ್ನ ಅಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು? ಅಲ್ಲ, ಪ್ರೆಸಿಡೆಂಟ್ಗೆ ವಾಪಸ್ ಕಳಿಸ್ಬೇಕು ಅವ್ರು ಗವರ್ನರ್ಗೆ. ಪ್ರೆಸಿಡೆಂಟ್ಗೆ ಏನಿದೆ, ಪ್ರೆಸಿಡೆಂಟ್ ಮಸ್ಟ್ ಸೆಂಡ್ ಇಟ್ ಬ್ಯಾಕ್ ವಿತ್ ಹಿಸ್ ಒಪಿನಿಯನ್. ಯಾವಾಗ ಕಳಿಸ್ತಾರೆ ಅಂದ್ರೆ ಸಾಧಾರಣವಾಗಿ ರಾಜ್ಯಪಾಲರಿಗೆ ಒಂದು ಸಾಂವಿಧಾನಿಕವಾದಂತ ಪ್ರಶ್ನೆ, ಇದು ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಎರಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಎರಡೂನು ಶಾಸನ ಮಾಡುವಂತ ಕೆಲವು ಸಬ್ಜೆಕ್ಟ್ ಗಳಿದೆ ಸಂವಿಧಾನದ ಅಡಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಅರಣ್ಯನಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಕೂಡ ಇದೆ, ದೇಶದ ಅರಣ್ಯ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಕೂಡ ಇದೆ. ಅದರಲ್ಲಿ ಯಾವ್ದಾದ್ರು ಒಂದು ಕಾನೂನನ್ನು ನಾವು ತಿದ್ದುಪಡಿ ಮಾಡಿದಾಗ ಅಥವಾ CRPC, IPC, ಈಗ ಅದೇ ಹೊಸ ಹೊಸ ಹೆಸರುಗಳು ಕೊಟ್ಕೊಂಡಿದ್ದಾರೆ, ಅದೇ IPC, ಇದೆಲ್ಲವೂ ಕೂಡ ಎರಡು ಅಂದ್ರೆ ನಾವು ಮಾಡಬಹುದು, ಕೇಂದ್ರ ಕೂಡ ಮಾಡಬಹುದು. ಅಂದ್ರೆ ರಾಷ್ಟ್ರಪತಿ ಅಭಿಪ್ರಾಯವನ್ನ ಹಂಚಿಕೊಂಡು ವಾಪಸ್ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬಹುದು. ಹೌದು. ಸೊ ಅದ್ರ ಮೇಲೆ ರಾಜ್ಯಪಾಲರು ನಿರ್ಧಾರ ಮಾಡಬಹುದು. ಈಗ ಅಂಗೀಕಾರ ಆಗ್ಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಏನು ಸರ್ ಕಾಂಗ್ರೆಸ್ ಸರ್ಕಾರದ? ನೋಡ್ಬೇಕದು. ಈಗ ನಾನು ಸರ್ಕಾರದ ನಡೆಯನ್ನ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಆದ್ರೆ ಅಂಗೀಕಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ನೋಡ್ಬೇಕು. ಆದ್ರೆ ಈಗ ರಾಜ್ಯಪಾಲರು ಯಾವ ರೀತಿ ಇಲ್ಲಿ ನಡ್ಕೊಳ್ತಾ ಇದ್ದಾರೆ ಅದು ತಮಿಳುನಾಡಿನಲ್ಲಿಕ್ಕಿಂತ ಏನ್ ವ್ಯತ್ಯತ್ವ ಅಲ್ಲ. ಮತ್ತೆ ಈ ಸರ್ವೋಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಆರ್ಟಿಕಲ್ 142 ನಲ್ಲಿ ಕೊಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಚ್ ಮೀನ್ಸ್ ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಅದರ ಅಂಡ್ ಎವ್ರಿಬಡಿ ಮಸ್ಟ್ ಕಮ್ ಇನ್ ಏಡ್ ಆಫ್ ದಿ ಜಡ್ಜ್ಮೆಂಟ್. ದಟ್ ಇಸ್ ವಾಟ್ ದ ಸಂವಿಧಾನ ಹೇಳ್ತದೆ. ಸೊ ಈ ಸಂವಿಧಾನದ ಈ ಒಂದು ಅನುಚ್ಛೇದವನ್ನ ಬಳಸಿ ಅವರು ಆದೇಶ ಕೊಟ್ಟಿದ್ಮೇಲೆ ಎಲ್ಲರಿಗೂ ಅನ್ವಯ ಆಗುತ್ತದು. ಸರ್ವೋಚ್ಚ ನ್ಯಾಯಾಲಯ ಹೇಳುವಂತದ್ದು ಸಂವಿಧಾನಿಕ ಒಂದು ಟಾಪ್ ಮೋಸ್ಟ್ ಹೈಯೆಸ್ಟ್ ಕೋರ್ಟ್ ಆಫ್ ದ ಕಂಟ್ರಿ. ಅವ್ರು ಹೇಳುವಂತದ್ದು ಬರೀ ಒಂದ್ ರಾಜ್ಯಕ್ಕೆ ಸೀಮಿತವಾಗಿರಲ್ಲ, ಇಡೀ ದೇಶಕ್ಕೆ ಕಾನೂನು ಅದು. ಸರ್, ಈಗ ಪ್ರತಿಪಕ್ಷದ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಈಗ ಅಲ್ಪಸಂಖ್ಯಾತರು ಅಂತ ಹೇಳ್ತೀರಿ, ಮೀಸಲಾತಿ ಮುಸ್ಲಿಮರಿಗೆ 4% ಕಾಮಗಾರಿಯಲ್ಲಿ ಅಂತ ಹೇಳ್ತೀರಿ. ನೀವು ಹಿಂದುಳಿದವರಿಗೆ ನಾವು ಈ ರೀತಿ ಮಾಡ್ತಿದೀವಿ ಅನ್ನೋಂಗಿದ್ರೆ ಹಿಂದುಳಿದವರು ಬಹಳ ಜನ ಇದ್ದಾರೆ, ಮುಸ್ಲಿಮರಷ್ಟೇ ಅಲ್ಲ, ಅವ್ರಿಗೂ ಮೀಸಲಾತಿ ಕೊಡಿಯಲ್ಲ ಅನ್ನೋಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ. ಮೀಸಲಾತಿ ಪ್ರಶ್ನೆ ಹೌದು. ಮತ್ತೆ ಗುತ್ತಿಗೆನಲ್ಲಿ ಇವತ್ತು SC ಕೊಟ್ಟಿದ್ದೀವಿ, ST ಕೊಟ್ಟಿದ್ದೀವಿ, ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B. ಎಷ್ಟು ಕೊಟ್ಟಿದ್ದೀರಿ ಸರ್ ಅವ್ರಿಗೆ? ಪರ್ಸೆಂಟೇಜ್ ಅದು ನಾನು ಈಗ ಸರಿಯಾಗಿ ಕರೆಕ್ಟ್ ಸ್ಟ್ರೇಟ್ ಅವೇ ಕಾಣಿಸಿ, ಬಟ್ ಮೀಸಲಾತಿ ಎಷ್ಟೆಷ್ಟಿದೆ ಅಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ. 15% 2A ಕೊಟ್ಟಿದ್ದೀವಿ, 7% 1 ಕೊಟ್ಟಿದ್ದೀವಿ, 4% ಇವ್ರು ಕೊಟ್ಟಿದ್ದೀವಿ. ಸೊ ಆಮೇಲೆ ಗುತ್ತಿಗೆ ಇದ್ದಿದ್ದು SC ST ಗಳಿಗೆ ಇದ್ದಿದ್ದು ರಿಸರ್ವೇಶನ್ 2016 ಮಾಡಿದ್ದಂಥದ್ದು. ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು, ಕಾಂಟ್ರಾಕ್ಟ್ ನಲ್ಲಿ ಕೊಡಕ್ ಬರೋದಿಲ್ಲ, ಅಸಂವಿಧಾನಿಕ ಅಂತ ಹೇಳಿ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಇದೆಲ್ಲ ಅಂತಿದ್ದಾರೆ ಸರ್. ಮುಸ್ಲಿಂ ತುಷ್ಟೀಕರಣ ಬಿಟ್ರೆ ಕಾಂಗ್ರೆಸ್ ಹೇಳಿದ್ರು. ಈಗ ಕೇಂದ್ರದ ಚುನಾವಣೆ ಆದಂತ ಸಂದರ್ಭದಲ್ಲಿ ನೀವು ವೋಟ್ ಹಾಕಿದ್ರೆ ಕಾಂಗ್ರೆಸ್ಗೆ 11ಕ್ಕೂ 11 ಜನ ಕ್ರಿಕೆಟ್ ಟೀಮ್, ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಮುಸಲ್ಮಾನರಾಗ್ಬಿಡ್ತಾರೆ ಅಂತ ಹೇಳಿದ್ರು. ಈ ತರ ಒಂದು ಮಾತುಗಳಿಗೆ ಯಾರು ಕೂಡ ಗೌರವಿಸಕ್ಕಾಗಲ್ಲ, ಅದಕ್ಕೆ ಉತ್ತರನೂ ಕೂಡ ಕೊಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಸರ್ ನಿಮ್ಮಲ್ಲಿ? ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ, ಅಂಗೀಕಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ?
ಅಲ್ಲಲ್ಲ, ಒಂದು ಕ್ಲಾರಿಟಿ ಇದೆ, ಇದು ಒಂದು ಬಿಲ್ದಲ್ಲ, ಇದು ಒಂದನ್ನೇ ಅದು ಮಾತಾಡಿ ಪ್ರಯೋಜನ ಇಲ್ಲ. ಬಟ್ ಅವ್ರು ಮಾಡ್ತಾ ಇರೋದೇನಿದೆ ರಾಜ್ಯಪಾಲರು, ಅವರು ಮಾಡ್ತಾ ಇರುವಂತದ್ದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ತದ್ವಿರುದ್ಧ. ಅದರಿಂದ ಅದ್ರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಫೈನ್ ಫೈನ್, ಅದಕ್ಕೆ ಸ್ಪಷ್ಟೀಕರಣ ಇದೆ. ಓಕೆ, ಥ್ಯಾಂಕ್ ಯು ಪುನಣ್ಣ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ.